ಬೆಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವಿನ ಪ್ರಕರಣ ಸಂಬಂಧ ಸರ್ಕಾರ ಈಗಲಾದರೂ ಎಚ್ಚೆತ್ತಿದೆಯಾ, ಗಂಭೀರವಾಗಿ ಈ ಒಂದು ಕೇಸ್ನ ಕನ್ಸಿಡರ್ ಮಾಡಿದ್ಯಾ ಅಂದ್ರೆ ಇನ್ನೂ ಹಾಗೆ ಕಾಣಿಸ್ತಾ ಇಲ್ಲ. ರಾಜಕೀಯ ಅಂತೂ ನಿಂತಿಲ್ಲ. ಕಾರಣ ಕೇಳಿದ್ರೆ 5 ವರ್ಷಗಳ ಲೆಕ್ಕವನ್ನ ಈಗ ಸಿಎಂ ಕಚೇರಿಯಿಂದ ಕೊಡಲಾಗಿದೆ. ಸಿಎಂ ಕಚೇರಿಯ ಈ ಲೆಕ್ಕದ ಅರ್ಥ ಏನು ಅನ್ನುವಂತಹ ವ್ಯಾಖ್ಯಾನ ಈಗ ಆರಂಭ ಆಗಿದೆ. ಹಿಂದೆಯೂ ಸಾವಾಗಿದೆ, ಈಗಲೂ ಸಾವಾಗ್ತಾ ಇದೆ ಅನ್ನೋ ಅರ್ಥ ಕೊಡ್ತಾ ಇದೆಯಾ ಈ ರಿಪೋರ್ಟ್? ಬೆಂಗಳೂರಿನ ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಸರಣಿ ಸಾವುಗಳಾಗ್ತಾ ಇದೆ. 11 ತಿಂಗಳ ಲೆಕ್ಕವನ್ನ ಇಟ್ಕೊಂಡ್ರೆ 403 ಹಸುಗೂಸುಗಳು, 60 ಬಾಣಂತಿಯರ ಸಾವಾಗಿರುವಂತಹ ಒಂದು ವರದಿ ಸಿಗ್ತಾ ಇದೆ. ಹಾಗಿದ್ರೆ ಸಿಎಂ ಕಚೇರಿ ಕೊಟ್ಟಂತಹ ಈ ರಿಪೋರ್ಟ್ನಿಂದಾಗಿ ಜನ ಏನಂತ ಅರ್ಥ ಮಾಡ್ಕೊಳ್ಬೇಕು? ಜಿಲ್ಲಾಸ್ಪತ್ರೆಗಳಿಗೆ ಹೋಗ್ಬೇಕಾ ಬೇಡವಾ? ಈ ವರದಿ ನೋಡಿ. ಅಮ್ಮಂದಿರನ್ನೇಕೆ ಕೊಂದಿರಿ? ಈ ಸಾವಿಗೆ ಹೊಣೆ ಯಾರು? 5 ಸಾವಿಗೆ 5 ವರ್ಷದ ಲೆಕ್ಕ ಕೊಡ್ತು ಸರ್ಕಾರ. ಹಿಂದೆಯೂ ಆಗಿದೆ, ಈಗಲೂ ಆಗಿದೆ ಅಂತ ಅರ್ಥನ? ಹೌದು, ರಾಜ್ಯದಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದೆ. ಸಾವಿಗೆ ಜವಾಬ್ದಾರಿ ಹೊತ್ತು ವ್ಯವಸ್ಥೆಯನ್ನ ಸರಿಪಡಿಸಬೇಕಾದವರೇ ಈಗ ನುಣುಚಿಕೊಳ್ತಾ ಇದ್ದಾರೆ. ಪರಸ್ಪರ ರಾಜಕೀಯ ಕೆಸರೆರಚಾಟ ಶುರುವಾಗಿದ್ದು ನಮ್ಮದು ತಪ್ಪಲ್ಲ ಅನ್ನೋ ವರಸೆಯನ್ನ ಶುರುವಾದಂತಿದೆ. ಇದರ ಮಧ್ಯೆ ಕಳೆದ 5 ವರ್ಷಗಳ ಬಾಣಂತಿಯರ ಸಾವಿನ ಅಂಕಿಅಂಶ ಬಿಡುಗಡೆಯಾಗಿದೆ. ಸಿಎಂ ಕಚೇರಿಯಿಂದ ಅಂಕಿಅಂಶ ಬಿಡುಗಡೆಯಾಗಿದ್ದು ಕರುನಾಡು ಬಾಣಂತಿಯರ ಸಾವಿನ ಕೂಪವಾಗಿದೆಯಾ ಅನ್ನುವ ಅನುಮಾನ ಬರುತ್ತೆ. ಬಾಣಂತಿಯರ ಸಾವಿನಲ್ಲಿ ರಾಜಕೀಯ ಮಾಡುತ್ತಿರುವ 2 ಪಕ್ಷಗಳ ಸರ್ಕಾರದ ಅವಧಿಯಲ್ಲಿಯೂ ಬಾಣಂತಿಯರ ಸಾವಿನ ಅಂಕಿಅಂಶ ನಡುಗಿಸುವಂತಿದೆ. ಜನಪ್ರತಿನಿಧಿಗಳೇ ಶೇಮ್ ಶೇಮ್! 5 ವರ್ಷದಲ್ಲಿ 3,364 ಬಾಣಂತಿಯರ ಸಾವು. 2019-20ರಲ್ಲಿ 662, 2020-21ರಲ್ಲಿ 714, 2021-22ರಲ್ಲಿ 595, 2022-23ರಲ್ಲಿ 527, 2023-24ರಲ್ಲಿ 518, 2024-25ರಲ್ಲಿ 348 ಬಾಣಂತಿಯರ ಸಾವಾಗಿದೆ. ಆದರೆ ಸಾವಿಗೆ ಕಾರಣ ಹುಡುಕೋ ಬದಲು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನುಣುಚಿಕೊಂಡಿದ್ದಾರೆ. ಹಿಂದೆಯೂ ಸಾವಾಗಿದೆ, ಈಗಲೂ ಸಾವಾಗಿದೆ ಅಂದಿದ್ದಾರೆ. ಅಂದ್ರೆ ಸಾವಿಗೆ ಸರ್ಕಾರ ಹೊಣೆ ಹೊರದಿದ್ರೆ ಅಧಿಕಾರಿಗಳ ಹೊಣೆ ಅನ್ನೋ ಪ್ರಶ್ನೆ ಎದ್ದಿದೆ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿಯನ್ನ ಮಾಡಿರುವಂತಹ ಕರ್ನಾಟಕದಲ್ಲಿ ಬರೀ 6 ವರ್ಷದಲ್ಲಿ 3,000ಕ್ಕೂ ಹೆಚ್ಚು ಬಾಣಂತಿಯರು ಸಾವನ್ನಪ್ಪಿರುವಂಥದ್ದು ನಿಜಕ್ಕೂ ಕೂಡ ಶಾಕಿಂಗ್ ಆಗಿರುವಂತಹ ವಿಚಾರ. ಎಲ್ಲಾ ಪಕ್ಷಗಳ ಅವಧಿಯಲ್ಲೂ ಕೂಡ ಬಾಣಂತಿಯರ ಸಾವಿನ ಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲೇ ಇದೆ. ಆದರೆ ಈ ವಿಚಾರದಲ್ಲಿ ರಾಜಕೀಯ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ನಾಚಿಕೆಗೇಡಿನ ವಿಚಾರ. ವ್ಯವಸ್ಥೆಯೇ ಮಾಡಿರುವಂತಹ ಕೊಲೆಯ ರೀತಿಯಲ್ಲಿ ಸಾವಾಗಿದೆ. ಹೀಗಾಗಿ ರಾಜಕೀಯ ಪಕ್ಷಗಳು ರಾಜಕೀಯವನ್ನ ಬಿಟ್ಟು ಈ ಒಂದು ಸಾವಿನ ಬಗ್ಗೆ ತನಿಖೆಯನ್ನ ಮಾಡಿ ಪಾರದರ್ಶಕವಾಗಿ ಏನೆಲ್ಲ ಡೆತ್ ಆಡಿಟ್ ರಿಪೋರ್ಟ್ ಇದೆ ಅದನ್ನ ಬಹಿರಂಗಪಡಿಸಬೇಕಾಗಿದೆ. ಬೆಂಗಳೂರಿನ ವಾಣಿ ವಿಲಾಸದಲ್ಲೂ ಸರಣಿ ಸಾವು. 11 ತಿಂಗಳಲ್ಲಿ 403 ಹಸುಗೂಸು, 60 ಬಾಣಂತಿಯರ ಸಾವು. ಸಾವಿಗೆ ವೈದ್ಯರ ನಿರ್ಲಕ್ಷ್ಯ ಕಾರಣವಲ್ಲವಂತೆ. ಇನ್ನು ಬೆಂಗಳೂರಿನ ವಾಣಿ ವಿಲಾಸ ಆಸ್ಪತ್ರೆಯಲ್ಲಿಯೂ 60ಕ್ಕೂ ಹೆಚ್ಚು ಬಾಣಂತಿಯರು 1 ವರ್ಷದಲ್ಲಿ ಸಾವನ್ನಪ್ಪಿದ್ದಾರೆ. 11 ತಿಂಗಳಿನಿಂದ 400ಕ್ಕೂ ಹೆಚ್ಚು ಶಿಶುಗಳು ಸಾವನ್ನಪ್ಪಿರೋದು ಆತಂಕವನ್ನ ಮೂಡಿಸಿದೆ. ಆದರೆ ಅದಕ್ಕೆ ಆಸ್ಪತ್ರೆಯವರು ಕೊಡ್ತಾ ಇರೋ ಕಾರಣವೇ ಬೇರೆ. ತಾಯಿ ಮಗುವಿನ ಆರೈಕೆಗಾಗಿ ಕೋಟಿ ಕೋಟಿ ದುಡ್ಡು ಇಲಾಖೆ ಖರ್ಚು ಮಾಡ್ತಾ ಇದೆ. ಆದರೆ ರಾಜ್ಯದಲ್ಲಿ ತಾಯಂದಿರ ಸಾವಿನ ಪ್ರಮಾಣ ಹೆಚ್ಚಿದ್ದರೂ ರಾಜಕೀಯ ಎಷ್ಟು ಸರಿ? ಅಧಿಕಾರಿ ವರ್ಗದ ಜವಾಬ್ದಾರಿ ಏನು ಎಂಬುದನ್ನು ಉತ್ತರ ಕೊಡಬೇಕಿದೆ. ಇವಾಗ ಜನವರಿಯಿಂದ ಇಲ್ಲಿವರೆಗೂ ಅಂದರೆ ಅರೌಂಡ್ 400 ಮಕ್ಕಳು ಡೆತ್ ಆಗಿದೆ. ಅಂದರೆ ನಮ್ಮಲ್ಲಿ ಏನಂದರೆ ಇದು ಟೆರ್ಷರಿ ರೆಫರಲ್ ಸೆಂಟರ್. ಇಲ್ಲಿ ತೀರಾ ಏನಂದರೆ ಕಾಂಪ್ಲಿಕೇಟೆಡ್ ಪ್ರೆಗ್ನೆನ್ಸೀಸ್ ಬರುತ್ತೆ. ನಮ್ಮಲ್ಲಿ ದಿನಕ್ಕೆ 40ರಿಂದ 45 ಡೆಲಿವರಿ ಆದರೆ ಅದರಲ್ಲಿ 60% ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಸೊ ಹೈ ರಿಸ್ಕ್ ಪ್ರೆಗ್ನೆನ್ಸಿಯಲ್ಲಿ ಏನಂದರೆ ಒಂದು ಲೋ ಬರ್ತ್ ವೆಯ್ಟ್ ಇರ್ಬೋದು, ಪ್ರಿಮೆಚ್ಯೂರಿಟಿ ಇರ್ಬೋದು, ಇಲ್ಲಾಂದರೆ ಡಯಾಬಿಟಿಸ್ ಇರೋ ಮದರ್ಸು, ಹಾರ್ಟ್ ಪ್ರಾಬ್ಲಮ್ ಇರೋ ಮದರ್ಸು ಎಲ್ಲ ಬರ್ತಾರೆ. ಆಮೇಲೆ ಬಹಳಷ್ಟು ಮಕ್ಕಳು ನಮಗೆ ಪ್ರಿಮೆಚ್ಯೂರಿಟಿ ಇರುತ್ತೆ ಅಂತ ಇಲ್ಲಿಗೆ ರೆಫರ್ ಆಗೋದು. ಸೊ ಲೆಸ್ ದ್ಯಾನ್ 1.5 kg ಮಕ್ಕಳು ಏನು ಬರ್ತದಲ್ಲ ಅದರಲ್ಲೇ ಡೆತ್ ರೇಟ್ ಜಾಸ್ತಿ ಇದೆ. ನಮ್ಗೆ ಎಲ್ಲದನ್ನು ತಡೆ ಹಿಡಿಯೋಕ್ಕಾಗೋದಿಲ್ಲ. ಇವಾಗ ಪ್ರಿಮೆಚ್ಯೂರಿಟಿ ಇರುತ್ತೆ. ಪ್ರಿಮೆಚ್ಯೂರಿಟಿ ಇದ್ದಾಗ ಎಷ್ಟೋ ಸಲ ನಾವು ಎಲ್ಲ ಔಷಧಗಳನ್ನ ಕೊಟ್ಟರೂ ಸಹ ನಾವು 100% ಪ್ರಿವೆಂಟ್ ಮಾಡೋಕ್ಕಾಗೋದಿಲ್ಲ. ರಾಜ್ಯದ ಅತಿ ದೊಡ್ಡ ಸರ್ಕಾರಿ ಆಸ್ಪತ್ರೆ, ಪ್ರತಿಷ್ಠಿತ ಆಸ್ಪತ್ರೆ ಅಂದರೆ ಅದು ವಾಣಿ ವಿಲಾಸ ಆಸ್ಪತ್ರೆ. ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ 400ಕ್ಕೂ ಹೆಚ್ಚು ಮಕ್ಕಳು, 60 ತಾಯಂದಿರು ಸಾವನ್ನಪ್ತಾರೆ ಅಂದರೆ ನಿಜಕ್ಕೂ ಆತಂಕ ಮೂಡಿಸುತ್ತೆ. ಇಲ್ಲಿ ಅಧಿಕಾರಿಗಳ ಜವಾಬ್ದಾರಿ ಏನು? ವೈದ್ಯರ ನಿರ್ಲಕ್ಷ್ಯ ಇದೆಯಾ ಅಂತೇಳಿ ಪ್ರಶ್ನೆ ಮಾಡಬೇಕಾಗತ್ತೆ. ವೈದ್ಯಕೀಯ ಶಿಕ್ಷಣ ಇಲಾಖೆಯ ಸಚಿವರು ಇದರ ಬಗ್ಗೆ ಗಮನ ಹರಿಸಬೇಕಾಗತ್ತೆ.
8 ತಿಂಗಳು 9 ತಿಂಗಳಿಗೇನೆ ಆ ಮಕ್ಕಳು ಸಾವನ್ನಪ್ತಾ ಇದ್ದಾರೆ, ಆಗ್ತಾನೆ ಹುಟ್ಟಿದ ಮಗು ಸಾವನ್ನಪ್ತಿದೆ, ತಾಯಂದಿರು ಮರಣ ಹೊಂದ್ತಾ ಇದ್ದಾರೆ ಅಂತಂದರೆ ಅಲ್ಲಿ ಏನಾಗಿದೆ, ಏನು ಕಾರಣ, ಅಲ್ಲಿ ಆಗಿರುವಂಥ ವೈಫಲ್ಯ ಏನು, ಅದನ್ನು ಸರಿಪಡಿಸ್ಬೇಕಾಗತ್ತೆ. ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಇದು ಜಾಸ್ತಿ ಆಗುವ ಸಾಧ್ಯತೆ ಇದೆ. ವಾಣಿವಿಲಾಸ ಆಸ್ಪತ್ರೆಯಲ್ಲಿ ಟೆಕ್ನಾಲಜಿ, ಹೊಸ ಟೆಕ್ನಾಲಜಿನ ಅಳವಡಿಸಿಕೊಂಡು ಬೆಡ್ ವ್ಯವಸ್ಥೆ ಮಾಡಿದ್ದಾರೆ. ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಆಸ್ಪತ್ರೆಗಳನ್ನು ಅಭಿವೃದ್ಧಿ ಮಾಡ್ತೀವಿ ಅಂತಾರೆ. ಆದರೆ ಈ ರೀತಿ ಸಾವನ್ನಪ್ಪುವಂಥದ್ದು ಎಷ್ಟರ ಮಟ್ಟಿಗೆ ಸರಿ, ಜೊತೆಗೆ ಇಲಾಖೆ ಏನು ಮಾಡ್ತಾ ಇದೆ ಅಂತೇಳಿ ತನಿಖೆ ಆಗಬೇಕಾಗಿದೆ. ವಾಣಿವಿಲಾಸ ಆಸ್ಪತ್ರೆಯಲ್ಲಿ ಸಾವನ್ನು ತಡೆಗಟ್ಟೋದಕ್ಕೆ ಒಂದು ತಂಡವನ್ನು ರಚನೆ ಮಾಡಿ ಎಲ್ಲಿ ತಪ್ಪಾಗ್ತದೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ತನಿಖೆಗೆ ಏನಾದರೂ ಒಳಪಡಿಸ್ತಾರ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಈ ನಡುವೆ ಬಳ್ಳಾರಿ, ಬೆಳಗಾವಿಯಲ್ಲಿ ಬಾಣಂತಿಯ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಕೆಸರಚಾಟ ಜೋರಾಗಿದೆ. ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲಿ ಮುಚ್ಚಿಡುವ ಪ್ರಮೇಯವೇ ಇಲ್ಲ, ಸಾವಿಗೆ ಬಹಳಷ್ಟು ಕಾರಣಗಳಿವೆ ಅಂತ ಪ್ರತಿಕ್ರಿಯಿಸಿದ್ದಾರೆ. ಬೆಳಗಾವಿ ಆಸ್ಪತ್ರೆಗೆ ಭೇಟಿ ನೀಡಿದ್ದ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ರಾಜ್ಯ ಸರ್ಕಾರದ ಬೇಜವಾಬ್ದಾರಿ ಅಂತ ಕಿಡಿಕಾರಿದ್ದಾರೆ. ಆದರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿ ರಾಜ್ಯದಲ್ಲಿ ಯಾರೂ ಸಾಯದೆ ಇರೋಲ್ಲ ಅಂತ ಹೇಳೋಕೆ ಆಗಲ್ಲ, ಇದರಲ್ಲಿ ಬಿಜೆಪಿಯವರು ರಾಜಕೀಯ ಮಾಡಬಾರದು, ಮೆಡಿಕಲ್ ಮಾಫಿಯಾ ಏನೂ ಇಲ್ಲ ಅಂತ ತಿರುಗೇಟನ್ನ ನೀಡಿದ್ದಾರೆ. ಬಿಮ್ಸ್ ಆಸ್ಪತ್ರೆಯಲ್ಲಿ ಮಕ್ಕಳ ಜನನ, ಆ ಜನದ ಜೊತೆ ಏನು ಮರಣ ಅಂತ ಹೇಳ್ತಾ ಇದೀವಿ, 1 ಲಕ್ಷ ಮಕ್ಕಳು ಹುಟ್ಟಿದ್ರೆ ಅದರಲ್ಲಿ 28 ಮಕ್ಕಳು ತೀರ್ಕೊಂಡಿದ್ದಾವೆ. ಆ 28 ಮಕ್ಕಳು ಒಂದೇ ಕಾರಣ ಅಂತ ಸ್ಪೆಸಿಫಿಕ್ ಆಗಿ ಹೇಳಲಿಕ್ಕೆ ಬರೋದಿಲ್ಲ. ಜೆನೆಟಿಕ್ ಪ್ರಾಬ್ಲಮ್ ಇರುತ್ತೆ, ಹಾರ್ಟ್ನಲ್ಲಿ ಹೋಲ್ ಇರುತ್ತೆ, ಕಿಡ್ನಿ ಪ್ರಾಬ್ಲಮ್ ಇರುತ್ತೆ. ಸೊ ಅನೇಕ ಪ್ರಾಬ್ಲಮ್ಗಳಿಂದ ತೀರ್ಕೊಂಡಿರ್ತಾವೆ. ಪೌಷ್ಟಿಕತೆ ಅಂತ ಹೇಳ್ತೀನಿ, ಪೌಷ್ಟಿಕತೆನೂ ಒಂದು ಅಂಶ ಇರ್ಬೋದೇ ಹೊರತಾಗಿ ಪೌಷ್ಟಿಕತೆಯಿಂದನೇ ಎಲ್ಲ ತೀರ್ಕೊಂಡಿದ್ದಾರೆ ಅಂತ ಅಲ್ಲ. ಸೊ ಸುಮಾರು ಕಾರಣಗಳಿದ್ದಾವೆ. ವಿಪಕ್ಷ ನಾಯಕರು ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಮೊನ್ನೆ ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂಥ ದುರ್ಘಟನೆ ಇರ್ಬೋದು, ಅಲ್ಲೂ ಕೂಡ 6 ಜನ ಅಲ್ಲಿ ಪ್ರಾಣವನ್ನು ಕಳ್ಕೊಂಡಿರ್ತಕ್ಕಂಥದ್ದು, ಬಾಣಂತಿಯರು, ಮಕ್ಕಳು, ಹಸುಗೂಸುಗಳು ಇವತ್ತು ಪ್ರಾಣ ಕಳ್ಕೊಳ್ತಾ ಇರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರದ ಒಂದು ಬೇಜವಾಬ್ದಾರಿತನ ಇವತ್ತು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ, ಕಾಣ್ತಾ ಇದೆ. ಹಾಗಾಗಿ ಇದ್ರ ಬಗ್ಗೆ ಸಮಗ್ರವಾಗಿ ನಾವು ಕೂಡ ಸತ್ಯಾಂಶನ ತಿಳ್ಕೋಬೇಕು ಅನ್ನೋ ದೃಷ್ಟಿಯಿಂದ ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಿದ್ದೇವೆ. ಇದರಲ್ಲಿ ರಾಜಕಾರಣ ಮಾಡ್ತಕ್ಕಂಥ ಪ್ರಶ್ನೆ ಅಲ್ಲ. ಯಾವ ಮಾಫಿಯಾಗೂ ನಾವು ಸಿಕ್ಕಾಕೊಂಡಿಲ್ಲ ಮತ್ತು ಈ ಮೆಡಿಕಲಲ್ಲಿ ಮಾಫಿಯಾಗೆ ಅವಕಾಶನೇ ಕೊಡಬಾರ್ದು. ಇದು ಜನರ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರ, ದುಡ್ಡು ಮಾಡೋದಕ್ಕಲ್ಲ. ಕೋವಿಡ್ ಹಗರಣದಲ್ಲಿ ಏನೇನಾಗಿದೆ ಅದ್ರ ಬಗ್ಗೆ ಅವರು ಉತ್ತರ ಕೊಡಲಿ. ನೋಡಿ, ಖಂಡಿತವಾಗಿಯೂ ಅದು ನೋಡಿ, ಆ ಬಳ್ಳಾರಿ ಆಸ್ಪತ್ರೆಯಲ್ಲಿ ಅಲ್ಲಿವರೆಗೂ ಮೊನ್ನೆ ಆದಂಥ ಘಟನೆವರೆಗೂ ಒಬ್ಬರು ಕೂಡ ತೀರ್ಕೊಂಡಿರಲಿಲ್ಲ. ಅಲ್ಲಿ ಏನಾಗಿದೆ, ಒಂದೇ ಸಲ 5 ತೀರೋಗಿರುವಂಥದ್ದು ಖಂಡಿತವಾಗಿಯೂ ಭಾಳ ಅದು ನಮಗೆಲ್ಲರೂ ಕೂಡ ಚಿಂತನೆ ಮತ್ತು ಅದರ ಬಗ್ಗೆ ಕ್ರಮ ತಗೊಳ್ತಕ್ಕಂಥದ್ದು ಇದೆ. ಆದರೆ ಈಗ ಮತ್ತೊಮ್ಮೆ ಅಲ್ಲೆಲ್ಲ ಕೂಡ ಗರ್ಭಿಣಿಯರು ಬರ್ತಾ ಇದ್ದಾರೆ ಬಳ್ಳಾರಿಯಲ್ಲಿ, ನಂತರ ಕೂಡ ಯಾವುದೂ ಘಟನೆ ಆಗಿಲ್ಲ. ಆದ್ದರಿಂದ ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನ ಬರ್ತಾ ಇದ್ದಾರೆ ಮತ್ತು ನಮ್ಮ ಗುಣಮಟ್ಟವನ್ನು ಖಂಡಿತವಾಗಿ ಇನ್ನೂ ಹೆಚ್ಚಿನ ರೀತಿಯಾಗಿ ನಾವು ಅದಕ್ಕೆ ಗಮನ ಕೊಡ್ತಕ್ಕಂಥದ್ದು ಕೂಡ ಮಾಡ್ತೀವಿ. ಒಟ್ನಲ್ಲಿ ಸಾವಿನಲ್ಲೂ ರಾಜಕೀಯಕ್ಕೆ ಇಳಿದಿರುವ ರಾಜಕೀಯ ಪಕ್ಷಗಳಿಗೆ ನಾಚಿಕೆ ಆಗಬೇಕಿದ್ದು, ವ್ಯವಸ್ಥೆಯನ್ನ ಸರಿಪಡಿಸಬೇಕಾದ ಅಧಿಕಾರ ವರ್ಗ ಅಂಕಿಅಂಶ ಬಿಡುಗಡೆ ಮಾಡಿ ಸುಮ್ಮನಾಗ್ತಾ ಇರುವುದು ವಿಪರ್ಯಾಸವೇ ಸರಿ. ಇನ್ನು ಮುಂದಾದರೂ ನಿಮ್ಮ ರಾಜಕೀಯ ಬಿಟ್ಟು ಆಗಿರುವ ಲೋಪವನ್ನ ಸರಿಪಡಿಸಿ ಅಮ್ಮಂದಿರ ಜೀವವನ್ನ ಉಳಿಸಬೇಕಿದೆ. ಪವಿತ್ರ ಜೊತೆಗೆ ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.